ಆಯಿತು. ಶಿಟ್. ವೆಹಿಕಲ್ನಲ್ಲಿ ಓಡಿಸುವಾಗ ಬೀಳೋದು ಎದ್ದೊಳೋದು ಕಾಮನ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಿದ್ರೇನೆ ನೀವು ಕಲಿಯೋದು. ಹೋಗ್ತಾ ಇಲ್ಲ, ಬರೀ ವೀಲ್ ತಿರುಗ್ತಾ ಇದೆ ನೋಡಿ. ಓ ಯಾರೋ ಏಲಿಯನ್ ಬಂದುಬಿಟ್ಟಿದ್ದ, ನನ್ನ ಹತ್ರ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ತವ ಬೈಕ್ ಇರಲಿಲ್ಲ, ನಮ್ಮ ಬ್ರದರ್ ತಗೊಂಡೋಗಿದ್ದಾರೆ ಎಲ್ಲೋ. ಸೊ ಬೈಕ್ ಇರಲಿಲ್ಲವಲ್ಲ, ರೈಡ್ ಎಲ್ಲಿ ಮಾಡೋಣ, ಬೈಕ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ತಿರ್ಗಾ ಯೋಚನೆ ಮಾಡಿದೆ, ಬೈಕಲ್ಲ ಇಂಪಾರ್ಟೆಂಟು, ರೈಡ್ ಇಂಪಾರ್ಟೆಂಟು. ಏನು ಹೇಳ್ತೀರಾ? ಯಾರಪ್ಪ ಇವನು ಪಾಪು ನೋಡ್ತಾ ಇದ್ದಾನೆ ಗುರಾಯಿಸಿ, ಯಾಕ ಜಾಣ ಮರಗಿ ತಿರ್ಕೊಂಬಿಟ್ಟ. ಅದು ಹೇಳ ತೋರಿಸಿ ಹೇಳ್ತೀನಿ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ನಿಮ್ಮ ಆ್ಯಕ್ಟಿವಾಗಳಲ್ಲಿ. ಈಗೇನು ಆ್ಯಕ್ಟಿವಾಗಳಂತೂ ಪ್ರತಿಯೊಂದು ಮನೆಯಲ್ಲೂ ಇದೆ. ಬಿಡಕ್ಕೂ ನನಗೆ ಭಯ ಆಗ್ತಾಯಿದೆ. ಹ್ಯಾಂಡ್ ಬಿಡೋಕ್ಕೆ ಆಗಲ್ಲ. ಯಾಕೆ ಹೇಳ್ತೀರಾ ನೋಡಿ. ಒಬ್ಬೊಬ್ಬ ಸ್ವಲ್ಪ ಫ್ರೀ ಬಿಟ್ರಿ ಅಂದರೆ ಹೋದ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಗಾದಿ ಹೇಳ್ತಾರೆ, ನಜರ್ ಹಟ್ಟಿ ದುರ್ಘಟನಾ ಘಟಿ ಅಂತ ಅಂದ್ಬಿಟ್ಟು ಅದೇ ಥರ ಆಗೋದು. ಸ್ವಲ್ಪ ಬಿಟ್ಟರೆ ಸಾಕು ನೋಡಿ. 6 ಗಂಟೆ 2 ನಿಮಿಷ. ನಿಮ್ಮ ಆ್ಯಕ್ಟಿವನಲ್ಲೂ ಈ ಥರ ವೈಬ್ರೇಷನ್ ಬರ್ತಾ ಇದ್ರೆ, ಈ ಥರ ದೊಡ್ಡ ಕೆಲಸ ಏನಿಲ್ಲ. ಅದರಲ್ಲಿ ಬರೀ ಮುಂದೆಗಡೆ ವೀಲಲ್ಲಿ 2 ಥರ ಬುಷ್ಗಳು ಬರುತ್ತೆ. ಆ 2 ಥರ ಬುಷನ್ನು ಚೇಂಜ್ ಮಾಡಿಸ್ಬಿಡಿ. 2 ಥರ ಬುಷ್ಗಳನ್ನು ಏನು ಜಾಸ್ತಿ ಖರ್ಚಾಗಲ್ಲ, 200-250 ರೂಪಾಯಿ ಮೆಕ್ಯಾನಿಕ್ ಲೇಬರ್ ಎಲ್ಲ ಸೇರಿ. ಆ್ಯಕ್ಚುಲಿ ನಿನ್ನೆ ಸಂಡೇ ರೈಡ್ ಮಾಡಲಿಲ್ಲ, ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆಯಿಂದ ಹೋಗೋಣ ಅಂತ ಅಂದರೆ ಒಳ್ಳೆ ಬಿಸಿಲಿತ್ತು, ಎಲ್ಲಿ ಹೋಗೋಕ್ಕಾಗುತ್ತೆ ಬಿಸಿಲಲ್ಲಿ, ಈಚೆ ಕಾಲಿಡೋಕ್ಕೇ ಬೇಜಾರು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಈವ್ನಿಂಗ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಡಾಮಿನರ್ ನೋಡೋ ಥರ ನನ್ನ ಡಾಮಿನರ್ ಮಿಸ್ ಮಾಡ್ತೀನಿ ನಾನು. 3 ಥರದ ಡಾಮಿನರನ್ನು ಯೂಸ್ ಮಾಡಿದ್ದೀನಿ. ಒಂದು ವೈಟ್ ಗ್ರೇ ಕಲರು, ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ಯೂಜಿ ವರ್ಷನ್. ಎನಿವೇಸ್ ನೋ ವರೀಸ್, ಆದಷ್ಟು ಬೇಗ ಯಾವುದಾದ್ರೂ ಬರಲಿ, ಅಲ್ಲಿವರೆಗೂ ಇದರಲ್ಲೇ ಕಾಲ ಕಳಿಯೋಣ. ನಮ್ದು ಇದೆಯಲ್ಲ ಅದು ಹೋಗುತ್ತೆ, ಅದು ಹೋದ್ಮೇಲೆ ನಾವು ತೊಗೊಳ್ತೀನಿ. ಎಲ್ಲರೂ KGF ಚಾಪ್ಟರ್ 1 ಚಾಪ್ಟರ್ 2 2 ನೋಡಿದ್ದೀರಾ ಅಂದ್ಕೊಳ್ತೀನಿ. ಅದರಲ್ಲಿ ಮೈ ಜುಮ್ ಅನ್ನೋ ಕ್ಷಣ ಯಾವುದು, ಯಾವ ಸೀನಲ್ಲಿ ನಿಮ್ಮದು ಮೈ ಜುಮ್ ಅನ್ನುತ್ತೆ? ಮೈ ಜುಮ್ ಅನ್ನೋ ಕ್ಷಣ ಯಾವುದು ಅಂತ ಅಂದರೆ ಯಾವಾಗ ತಾಯಿ ಸೀನ್ ಬರುತ್ತೋ ಬಾಬಾ ಮೈ ಜುಮ್ ಅನ್ನುತ್ತೆ. ತಿರ್ಗಾ ಏನು ಅಂತಾಳಪ್ಪ ಈ ಅವ್ವ, ತಿರ್ಗಾ ಏನಾಗುತ್ತೋ ಅನ್ನೋ ಥರ ನಿಮ್ಮದು. ಅದರಲ್ಲಿ ಮೈ ಜುಮ್ ಅನ್ನೋ ಕ್ಷಣ ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಫ್ಯಾಟ್ ಟೈರ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ವಿಫ್ಟಲ್ಲಿ? ಸೂಪರ್, ಒಳ್ಳೆ ಲುಕ್ ಇದೆ. ಮೈಕ್ ಪ್ಲೇಸು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು, ಗೋಪ್ರೋದು ಆಡಿಯೋ ಕ್ಲಾರಿಟಿ. ಲಾಸ್ಟ್ ವ್ಲಾಗ್ನಲ್ಲಿ ನಂದು ಉಸಿರಾಟ ಜಾಸ್ತಿ ಇತ್ತು, ಪ್ಲೇಸ್ ಚೇಂಜ್ ಮಾಡಿದ್ದೀನಿ. ಈಗ ಸ್ವಲ್ಪ ಉಸಿರಾಟ ಕಮ್ಮಿ ಬರ್ತಿರ್ಬೋದು ಅಂದ್ಕೊತೀನಿ. ಈಗ ಹೋಗಿ ನಾನು ಎಡಿಟ್ ಮಾಡಬೇಕಾದ್ರೇ ಗೊತ್ತಾಗೋದು. ಓಹೋ ಇಲ್ಲಿ ಯಾವಾಗಲೂ ನಿಂತಿರ್ತಾರೆ ನೋಡಿ. ಇದು ಕಡೆ ಹೋಗಂಗೂ ಇಲ್ಲ, ಹತ್ತು ಕಡೆಯಿಂದನೂ ಬರೋಂಗಿಲ್ಲ. ನಾವಂದರೆ ಪ್ರೀತಿ ಜಾಸ್ತಿ ಅಲ್ವಾ ಅವ್ರಿಗೆ, ಅದಕ್ಕೋಸ್ಕರ. ಇಲ್ಲೂ ಸಿಕ್ಕಾಪಟ್ಟೆ ಎಷ್ಟು ಜನ ನಿಂತಿದ್ದಾರೆ ನೋಡಿ. ನಮಗಂತೂ ನಿಲ್ಸೋದೇ ಇಲ್ಲ ಅಂತಾರೆ, ಅದೇನಿಗೋ ಗೊತ್ತೇ ಇಲ್ಲಪ್ಪ. ನನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇರ್ಬೋದು ನೋಡಿ. ಇಲ್ಲೂ ಚೆಕಿಂಗು. ಸ್ಪೆಷಲಿ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈವ್ನಿಂಗ್ ಟೈಮಿಂಗ್ ಇದೆಯಲ್ಲ, ಮ್ಯಾಕ್ಸಿಮಮ್ ಎಲ್ಲಿಂದ ಎಲ್ಲಿಗೋದ್ರೂ ಈವ್ನಿಂಗ್ ಟೈಮ್ನಲ್ಲಿ ಚೆಕಿಂಗ್ ಇದ್ದೇ ಇರುತ್ತೆ. ಬಿಸಿಲು ಜಾಸ್ತಿ ಇಲ್ಲ ಅಂತ ಅಂದರೆ ನೆಮ್ಮದಿಯಿಂದ ಹಿಡಿತಾರೆ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇರುತ್ತೆ ಈವ್ನಿಂಗ್ ಟೈಮ್ನಲ್ಲಿ. ಅವರು ಒಳ್ಳೆ ಮೂಡಲ್ಲಿ ಬಂದು ಎಲ್ರಿಗೂ ಬಿಸಿ ಹಾಕ್ತಾರೆ ಕಜ್ಜಾಯನ. ಬಾ 500 ಹಾಕು, ಬಾ 1000 ಹಾಕು, ಟರ್ನ್. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಮಂದಾರಗಿರಿ ಹಿಲ್ಸು. ಇಲ್ಲಿ ಸ್ಪೆಷಲಿ ನಾನು ನಿನ್ನೆ ಸಂಡೇ ಬರೋಣ ಅಂದ್ಕೊಂಡೆ. ನಿನ್ನೆ ಸಂಡೇ ಮಾರ್ನಿಂಗು, ಅರ್ಲಿ ಮಾರ್ನಿಂಗಲ್ಲಿ. ಸಾಟರ್ಡೆ ಸಂಡೇ, ಬರೀ ಸಂಡೇ ಅಲ್ಲ, ಸಾಟರ್ಡೆ ಸಂಡೇ ಇಲ್ಲಿ ಬೈಕ್ಗಳಿಗೆ ಒಳಗೆ ಎಂಟ್ರಿ ಕೊಡೋಲ್ಲ.
ವೆಹಿಕಲ್, ಬೈಕ್ ಅಂತಾನೆ ಅಲ್ಲ, ಯಾವುದೇ ವೆಹಿಕಲ್ ಇರಲಿ ಎಂಟ್ರಿ ಕೊಡಲ್ಲ. ಈಚೆನೆ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಒಳಗೆ. ಅದಕ್ಕೋಸ್ಕರ ನಾನು ನೆನ್ನೆ ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತು ಹೋಗ್ತಿರೋದು. ನೋಡಿ ಇಲ್ಲಿಂದನೂ ಕಾಣುತ್ತೆ, ನೋಡ್ಕೊಳ್ಳಿ ಹೆಂಗಿದೆ ಅಂತ ಅಂದ್ಬಿಟ್ಟು ದೂರದಿಂದ. ಅದೇ ಬೆಟ್ಟದ ಮೇಲೆ ಹೋಗೋದೀಗ ನಾವು. ನೋಡಿದ್ರಾ, ಹುಡುಗಿ ಸ್ಪ್ಲೆಂಡರ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಸೂಪರ್ ಆಗಿ. ಅದು ಸೂಪರ್ ಸ್ಪ್ಲೆಂಡರೇನೆ, ಸೂಪರ್ ಆಗಿ ಸೂಪರ್ ಸ್ಪ್ಲೆಂಡರ್ ಮೇಲೆ ಹುಡುಗಿ. ಏನು ಕಾನ್ಫಿಡೆನ್ಸ್ ಇದೆ ನೋಡಿ. ಓ ಗೇಟ್ ಹಾಕ್ಬಿಟ್ಟಿದಾರಲ್ಲ, ಇವತ್ತು ಬಿಡಲ್ವಾ? ಇಲ್ಲ, ಓಪನ್ ಐತೆ ಗೇಟ್. ಈವ್ನಿಂಗು ಯಾರೂ ಇಲ್ಲ ಇಲ್ಲಿ. 10 ರೂಪೀಸ್ ಟಿಕೆಟ್ ತಗೊಳ್ತಾರೆ. ಇವತ್ತು ಇಲ್ಲಿ ಯಾರೂ ಇಲ್ಲ. ಟೈಮ್ ಆಗಿಬಿಟ್ಟಿದ್ದಿಲ್ಲ, ಈವ್ನಿಂಗ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಹೋಗ್ಬಿಟ್ಟಿದ್ದಾರೆ. ದಡ 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 ದಡ. ಒಳ್ಳೆ ರೋಡು. ಇಲ್ಲೆಲ್ಲ ಟಾರ್ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ವೆಹಿಕಲ್ಗಳಿಗೆ ಬರೋಕ್ಕೆ ಸಣ್ಣ ಪುಟ್ಟ ತಿಂಡಿ ಪದಾರ್ಥಗಳು ಇಲ್ಲೇ ಸಿಗ್ತವೆ. ಆಮೇಲೆ ಇಲ್ಲಿ ಕೋತಿದು ಟೆನ್ಷನ್ನು ಇಲ್ಲ. ಫಸ್ಟು ಬೈಕಲ್ಲಿ ಬಂದಿದೆ ಫ್ರೆಂಡ್ಸ್ಗಳ ಜೊತೆ, ಸೆಕೆಂಡು ಆ್ಯಕ್ಟಿವನಲ್ಲಿ ಬಂದಿದ್ದೆ ಫ್ರೆಂಡ್ಸ್ಗಳ ಜೊತೆ, ಥರ್ಡು ಅಣ್ಣನ ಜೊತೆ ಬಂದಿದ್ದೆ ಬೈಕಲ್ಲಿ, ಈಗ ಫೋರ್ತು ತಿರ್ಗಾ ಆ್ಯಕ್ಟಿವನಲ್ಲೇ ಬರ್ತಾ ಇರೋದು. ನಿನಗೆ ನೀ ಆಯುಧ. ಓ ಇಲ್ಲಿ ತೊಂದರೆ ಆಯಿತು. ಇದು ಸಿಕ್ಕಾಪಟ್ಟೆ ಜಲ್ಲಿ ಇದೆ ಅನಿಸುತ್ತೆ, ಇಲ್ಲೇ ಸ್ವಲ್ಪ ಕಷ್ಟ ಆಗೋದು. ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸೇನೆ. ಹೆಂಗೆ ಆಡ್ತಾ ಇರುತ್ತೆ ಗೊತ್ತಾ? ಎಕ್ಸ್ಲೇಟ್ರನ್ನು ಜೋರಾಗಿ ಕೊಡೋಂಗಿಲ್ಲ, ಜೋರಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ತಿರುಗಿಬಿಡುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಕೊಡಬೇಕಷ್ಟೆ. ಬರೀ ಗ್ರಿಪ್ ಹಿಡ್ದು ಮೂವ್ ಆಗ್ತಾ ಇರಬೇಕು ವೆಹಿಕಲ್. ರೋಡ್ ಗ್ರಿಪ್ ಹಿಡ್ದು, ಜಲ್ಲಿ ಮೇಲೇ ಗ್ರಿಪ್ ಹಿಡ್ದು ಮೂವ್ ಆಗ್ತಾ ಇರಬೇಕು. ನೋಡಿದ್ರಾ ಹೆಂಗಿದೆ, ಸ್ಟಿಫ್ ಇದೆ ಇಲ್ಲಿ. ಇಲ್ಲೆಲ್ಲ ಅಡ್ವೆಂಚರ್ ಬೈಕಲ್ಲಿ ಓಡಿಸೋದು ಮಜಾ ಬೇರೆ. ಆದರೆ ನನಗೆ ಅಭ್ಯಾಸ ಆಗಿಬಿಡಿದೆ. ಯಾವ್ದು ಬೈಕ್ ಇದ್ರೂ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬಿಡ್ತೀನಿ. ನಾವು ತಿಳಿದಿದ್ದೀವಿ ಅಡ್ವೆಂಚರ್ ಬೈಕು, ಸ್ಪೋರ್ಟ್ಸ್ ಬೈಕು ಅಂತ ಅಂದ್ಬಿಟ್ಟು, ಆಮೇಲೆ ಟೂರರ್ ಬೈಕು ಅಂತ ಅಂದ್ಬಿಟ್ಟು. ಇದು ಗೊತ್ತಿರಲ್ಲ ನೋಡಿ, ಹಳ್ಳಿ ಕಡೆ ಮಸ್ತಾಗಿನೇ ಗೊತ್ತಿರಲ್ಲ ಅದು ಅಡ್ವೆಂಚರ್ ಯಾವುದು, ಟೂರರ್ ಯಾವುದು, ಸ್ಪೋರ್ಟ್ಸ್ ಯಾವುದು ಅಂತ ಅಂದ್ಬಿಟ್ಟು. ಗಾಡಿ ಅಷ್ಟೇ. ಅವ್ರು ತಾಂಡು ಎಲ್ಲಿ ಬೇಕಲ್ಲಿ ನುಗ್ಗಿಸ್ತಾರಲ್ಲ ಆ ಥರ ನುಗ್ಗಿಸ್ತಿರ್ಬೇಕು ನಾವು ಅಷ್ಟೇ. ನಾವು ಮೈಂಡಲ್ಲಿ ಇಟ್ಕೊಂಡು ಅಡ್ವೆಂಚರ್ ಬೈಕ್ ಇರಬೇಕು, ಇಲ್ಲಿ ಓಡಿಸೋದು ಕಷ್ಟ ಆಗುತ್ತೆ ಅಂತ ಅಂದರೆ ಕಷ್ಟನೇ ಆಗೋದು. ಯಾವುದೇ ವೆಹಿಕಲ್ ಇದ್ದರೆ ಏನಂದೆ ಚಚ್ಚಾಡೋಣ. ನೋಡಿದ್ರ ಕೆರೆ ಇದು, ಮೇಲ್ಗಡೆ ಎಂಟ್ರೆನ್ಸ್ ಇದೆಯೋ ಇಲ್ಲಿ ಹೋಗೋದಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದಾಗ ಬಿಡಲಿಲ್ಲ ಮೀನ್ಸು ಕೆಲಸ ನಡೀತಾ ಇತ್ತು. ಶಿಟ್. ಫಸ್ಟ್ ಟೈಮ್ ಬಿದ್ದೆ ನಾನು ಇಲ್ಲಿ. ಇದೇನೆ, ಬೀಳ್ತಿರ್ಬೇಕು, ಎದ್ದೇಳ್ತಿರ್ಬೇಕು, ಓಡಿಸ್ತಾ ಇರಬೇಕು. ದೊಡ್ಡಮ್ಮ ಎದೋಳು. ಮಣ್ಣು ನಡೆಯುತ್ತೆ, ನೋ ವರೀಸ್. ಇದೆಲ್ಲ ಕಾಮನ್. ಲಾಸ್ಟ್ ಟೈಮ್ ನಾನು ಬೈಕ್ ತಗೊಂಬಂದಿದ್ದಾಗ ಅಲ್ಲಿ ಬರ್ನೌಟ್ ಮಾಡಿದ್ದೆ, ಕೆರೆ ಒಳಗೆ ಇಳಿಸಿ. ಇವತ್ತು ಬೈಕ್ ಇರ್ತಿದ್ರೆ ಒಂದು ಬರ್ನೌಟ್ ಮಾಡ್ಬೋದಾಗಿತ್ತು, ಬೈಕ್ ಇಲ್ಲ. ಇಟ್ಸ್ ಫೈನ್. ಮೇಲೆ ಹೋಗೋಕೆ ಬಿಡ್ತಾರಾ? ಅಡ್ಡ ಗಾಡಿಗಳು ನಿಂತಿದ್ದಾವೆ. ಒಂದು ಇಟಾಚಿ, ಒಂದು JCB, ಒಂದು ರೋಲರು, ಒಂದು ಯಾವುದೋ ಡಸ್ಟರು ಇದೆ ನೋಡಿ. ಫುಲ್ 360 ಡಿಗ್ರಿ ತಿರುಗಿದ್ರೂ ಬರೇ ಬೆಟ್ಟ ಗುಟ್ಟಗಳೇ ಇರೋದು. ಬೆಟ್ಟಗಳ ಮಧ್ಯದಲ್ಲಿ ನೀವು ನಿಂತಿರ್ತೀರ ಇಲ್ಲಿ ಬಂದರೆ. ಸೂಪರ್ ವ್ಯೂ.
ವಾವ್, ಇವೊಂದು ಸಖತ್ತಾಗಿದೆ ನೋಡಿ ಇಲ್ಲೂ. ಯಾಕೋ ಏನಾಯ್ತು ನಿನಗೆ? ಸೀದಾ ಇರು. ಹೆಂಗೋ ನೀನು ಸೀದಾ ಆಗೋದು, ಟೈಟ್ ಆಗೋದು? ಸರಿ ಬಿಡು, ನಿನಗೆ ಡಾಕ್ಟ್ರ್ ತಗೊಂಡೋಗಿ ಟೈಟ್ ಮಾಡಿಸ್ಬೇಕು. ಏನು ದೊಡ್ಡ ದೊಡ್ಡ ಕಲ್ಗಳಿದಾವೆ ನೋಡಿ ಇಲ್ಲಿ, ಬೆಟ್ಟಗಳು. OMG, ಮೇಲೆ ಹೋಗಕ್ಕೆ ಬಿಡ್ತಾರೋ ಇಲ್ವೋ ನೋಡೋಣ, ಜಾಗ ಇದೆಯೋ ಇಲ್ವೋ. ಮೇಲೆ ಹೋಗೋಕ್ಕಿದೆಯಾ ದಾರಿ ನೋಡೋಣ. ಅರೆ ಓ, ಕೀ ಆಫ್ ಆಗಿಬಿಟ್ಟೈತೆ ಕಾಲ್ ಟಚ್ ಆಗಿ. ಇಲ್ಲೇ ನಡಿ ನಡಿ ನಡಿ, ನಿಂತ್ಕೊಂಬೇಡ. ಭಯ ಆಗ್ತಾಯಿದೆ. ಒಂದು ಸತಿ ಬಿದ್ದನಲ್ಲ, ಇನ್ನೊಂದು ಸತಿ ಬೀಳ್ತೀನೇನೋ ಅನ್ನೋ ಥರ ಭಯ ಆಗ್ತಾಯಿದೆ. ಮಣ್ಣಲ್ವಾ, ಸಿಕ್ಕಾಪಟ್ಟೆ ಮಣ್ಣಲ್ಲಿ ವೀಲ್ ತಿರುಗಲಿಲ್ಲ, ಅಲ್ಲೇ ಜಾಮ್ ಆಗಿ ನಿಂತ್ಕೊಂಡ್ಬಿಡ್ತು. ಓ ಇಲ್ಲ, ಡೆಡ್ ಎಂಡ್. ಕೆಳಗಡೆಯಿಂದ ಹೋಗ್ಬೋದಾ? ನಡೀರಿ ಹೋಗೋಣ, ಲೆಟ್ಸ್ ಟ್ರೈ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಓ, ಎಲ್ಲಿ ಇನ್ನು ಮುಂದೆ ಹೋಗೋಕ್ಕೆ ಜಾಗ ಇಲ್ಲ. ಹೋಗ್ಬೋದಾ ಇಲ್ಲಿಂದ? ಸಿಮೆಂಟ್ ಸೇದಿದೆಯೋ ಅದೇನೋ ಗೊತ್ತಿಲ್ಲ. ವೆಹಿಕಲ್ದು ಮಾರ್ಕ್, ಟೈರ್ ಮಾರ್ಕ್ಗಳೂ ಕಾಣ್ತಾ ಇಲ್ಲ. ಟ್ರೈ ಮಾಡೋಣ. ಲೆಟ್ಸ್ ಟ್ರೈ. ನಾಟ್ ಬ್ಯಾಡ್. ಯಾರೂ ಇಲ್ಲ ಕೇಳೋಣ ಅಂದ್ರೂ. ಚೆನ್ನಾಗಿ ಡ್ರೈ ಅಂತೂ ಆಗಿದೆ ಸಿಮೆಂಟು. ನೋಡೋಣ ಮುಂದೆ ಯಾರಾದರೂ ಇದ್ದಾರಾ, ಹೋಗಕ್ಕೆ ಬಿಡ್ತಾರ, ಬೇಡ ಸಾರ್ ಓಡಿಸ್ಬಿಡಿ ಅಂತಾರ, ಏನೋ ಗೊತ್ತಿಲ್ಲ. ಇಲ್ಲಿ ಬಿದ್ದರೆ ಸರಿಯಾಗಿ ಏಟ್ ಬೀಳುತ್ತೆ ಸಿಮೆಂಟ್ ಮೇಲೆ. ಅಲ್ಲಾದರೂ ಮಣ್ಣು ಮೇಲೆ ಬಿದ್ದಿದೆ, ಇದು ಪೂರ್ತಿ ಸಿಮೆಂಟು, ಸರಿಯಾಗಿ ಕೈಗೆ ಏಟ್ ಬೀಳುತ್ತೆ ಜೋರ. ಬಂದಿದ್ದಾವೆ ವೆಹಿಕಲ್ಲು. ಟ್ರ್ಯಾಕ್ಟ್ರ್ ಟೈರ್ ಮಾರ್ಕ್ಗಳು ನೋಡಿ, ಇದೆಲ್ಲ ಟ್ರ್ಯಾಕ್ಟ್ರ್ ಟೈರು, ಟ್ರ್ಯಾಕ್ಟ್ರದ್ದು JCB ಟೈರ್ ಮಾರ್ಕ್. ಅದು ಅಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲೋಗುತ್ತೆ? ಇಲ್ಲಿಂದ ಹೋಗ್ಬೋದಾ? ಅಥವಾ ಅಲ್ಲಿಂದ ಹೋಗ್ಬೋದಾ? ಬೇಡ್ಕೂಡ್ದು, ಎಲ್ಲಿಂದ ಹೋದ್ರೂ ಇರಲಿ. ಹೋಗೇನೋ ಹೊರಟೋಗ್ಬಿಡ್ತೀನಿ, ಬರೋದು ಸ್ವಲ್ಪ ಕಷ್ಟ ಅನಿಸಿದೆ. ಲೆಟ್ಸ್ ಸಿ, ಏನಾದರೂ ಆಗಲಿ. ನಾವು ಫ್ರೆಂಡ್ಸ್ಗಳು ಪ್ರತಿ ಸರಿ ಯಾವಾಗ ಬಂದ್ರೂ ಅಲ್ಲಿ ಮೇಲೆ ನಿಲ್ಲಿಸಿ ಅಲ್ಲಿಂದ ಫೋಟೋ ತೊಗೊಂಡೇ ಹೋಗೋದು. ಏನು ವ್ಯೂ ಇದೆ ನೋಡಿ, ಸೂಪರ್ ವ್ಯೂ ಇಲ್ಲಿಂದ. ಕಂಪ್ಲೀಟ್ ಬೆಟ್ಟಗಳೇ. ನಡಿ 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 ನಡಿ. ಓಹೋ, ಇಲ್ಲಿ ಕೂತಿದಾರಲ್ಲ ಪೂರ್ತಿ ಫ್ಯಾಮ್ಲಿನೇ. ಪೂರ್ತಿ ಫ್ಯಾಮ್ಲಿನೇ ಕೂತಿದೆ ಇಲ್ಲಿ. ನನಗಂತೂ ಯಾರೋ ಏಲಿಯನ್ ಬಂದುಬಿಟ್ಟಿದ್ದ ನನ್ನ ಹತ್ರ ನೋಡ್ತಾ ಇದ್ದಾರೆ. ಹೆಂಗೆ ಗುರಾಯಿಸ್ತಾರೆ ಅಂದರೆ ಭಯನೇ ಆಗಿಬಿಡುತ್ತೆ. ಹಂಗೆ ಗುರಾಯಿಸ್ತಾರೆ ಅಪ್ಪ. ಎಲ್ಲಿ ನನಗೆ ಏನು ತಪ್ಪು ಕೆಲಸ ಮಾಡಿ ಬಂದುಬಿಟ್ಟಿದ್ದೀನೋ ನಾನು ಅನ್ನೋ ಥರ. ಏನು ಸೂಪರಾಗಿದೆ ನೋಡಿ ವ್ಯೂ, ಒಳ್ಳೆ ಸಖತ್ತಾಗಿದೆ. ಈ ಟೈಮ್ ಬಂದು, ಈ ಟೈಮ್ಗೆ ಅಂತಲೇ ಅಲ್ಲ, ಇನ್ನೊಂದು ಸ್ವಲ್ಪ ಬೇಗ ಬರಬೇಕು. ಇಲ್ಲ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬರಬೇಕು. ಕೆಳಗಡೆ ಕೆರೆ ಹೋಗಿದ್ವಲ್ಲ, ಅದೇನೇ ಕೆರೆ ಅದು. ನಂದೊಂದು ಇನ್ಸ್ಟಾನಲ್ಲಿ ಒಂದು ಎಲ್ಲಿದು ಫೋಟೇಜ್ ಹಾಕಿದ್ದೀನಿ ನಂದು ಇನ್ಸ್ಟಾ ಪೇಜ್ನಲ್ಲಿ. ಅದು ನೋಡಿ ಏನು ಸೂಪರಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಇದೇ ಗೋಪ್ರೋ ಹೀರೋ 9 ತಾಂಡಿದ್ದು ಫೋಟೇಜ್, ಅದು ಸೂಪರಾಗಿದೆ. ಹೇಗಿದೆ ನೋಡಿ, ಸಿಗಬೇಡ ಕಷ್ಟ. ಮುಂದೆ ಹೋಗ್ತಾ ಹೋಗ್ತಾ ಹೊರಟೋಗಿ ಬಿಡ್ತೀವಿ ನಾವು ಡೈರೆಕ್ಟ್ ಕೆಳಗೆ. ಗ್ರಿಪ್ಪೇನೋ ಇರುತ್ತೆ, ಆದರೆ ಜಾರೋದು ಭಯ ಇರುತ್ತೆ. ಡರ್ಕೆ ಆಗಿ ಜೀತೆ ಅಂತ ಅಂದ್ಬಿಟ್ಟು ಮುಂದೆ ಹೊರಟ್ಬಿಟ್ರೆ ಏನು ತೊಂದರೆ ಏನಿಲ್ಲ.
ಇನ್ನು ಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿಂದ ಹತ್ಸೋದು ಈಗ ಟಾಸ್ಕ್, ಸ್ವಲ್ಪ ಕಷ್ಟನೇ. ಟ್ರೈ ಮಾಡೋಣ, ಇಲ್ಲಾಂದರೆ ಇಲ್ಲದೆ ಎತ್ತಿ ಇಡಬೇಕು. ಕಮಾನ್ ಬೇಬಿ, ಗೋ 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 ಗೋ. ಕಷ್ಟ. ಹೋಗ್ತಾ ಇಲ್ಲ, ಬರೀ ವೀಲ್ ತಿರುಗ್ತಾ ಇದೆ. ಅರೇ ಕಮಾನ್ ಬೇಬಿ ಗೋ. ಕಷ್ಟ. ದೊಡ್ಡಮ್ಮ ನಡಿ. ಬಾಬಾ ಉಳ್ಕೊಂಡು ಹೋಗ್ತಾ ಐತೆ, ಬಿಟ್ಬಿಡ್ಬೇಕಷ್ಟೆ. ಕಂಟ್ರೋಲ್ ಸಿಗಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ 20-30ನಲ್ಲಿ ಹೋಗೋದೂ ಕಷ್ಟನೇ. ಯಾಕಂದರೆ ಕಂಟ್ರೋಲ್ ಸಿಗಲ್ಲ. ತಿರ್ಗಾ ನಾನು ಸ್ಲೋ ಮಾಡಬೇಕು ಅಂದರೆ ಆಮೇಲೆ ತಿರ್ಗಾ ಟರ್ನ್ಗಳೂ ಐತೆ ಇಲ್ಲಿ. ನೋಡಿ, ಇಲ್ಲೇ ಬಿದ್ದಿದ್ದು ನಾನು. ಹೆಂಗಿದೆ ಮಣ್ಣಲ್ಲಿ ವೀಲ್ಸ್ ಕಚ್ಕೊಂಡ್ಬಿಡ್ತು. ಈಗಲೂ ಕಚ್ಕೊಳ್ತಾ ಐತೆ. Balance, balance, balance. ಓಯ್, ಮರ್ತು ಬಿಟ್ಬಿಟ್ಟಿದ್ದಪ್ಪ. ನನಗೆ ಅದು ಒಂಥರ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಕ್ಲಿಯರ್ ಕಂಡುಬಿಡ್ತಾ, ಸ್ವಲ್ಪ ಹಿಂಗೆ ಕೈ ಬಿಟ್ಬಿಡ್ತೀನಿ. ಇದು ಒಂದು ಸ್ವಲ್ಪ ಹಿಂಗೆ ಆಡೋ ಸ್ಟಾರ್ಟ್ ಆಗಿಬಿಟ್ರೆ ನೋಡಿ, ಓ ಮೈ ಗಾಡ್. ಬಾಯ್ ಬಾಯ್ ಬೆಟ್ಟ, ತಿರ್ಗಾ ಬರ್ತೀವಿ. So that's it for today, boys. Hope you enjoyed this vlog. If you enjoyed this vlog, do like and subscribe. Don't forget. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್. Oh!